EMS sector in India, which is one of the fastest growing sector. EMS sector is like a backbone for digital revolution in India. ಭಾರತದಲ್ಲಿ ಏನಿವತ್ತು ಡಿಜಿಟಲ್ ಕ್ರಾಂತಿ ನಡೀತಾ ಇದೆಯಲ್ಲ, ಈ ಡಿಜಿಟಲ್ ಕ್ರಾಂತಿಗೆ ಇ ಎಮ್ ಎಸ್ ಸೆಕ್ಟರ್ ಒಂಥರ ಬೆನ್ನೆಲುಬಾಗಿ ಕೆಲಸ ಮಾಡುತ್ತೆ. ವಾಟ್ ಯು ಮೀನ್ ಬೈ ಇ ಎಮ್ ಎಸ್ ಸೆಕ್ಟರ್? ಈ ಇ ಎಮ್ ಎಸ್ ಸೆಕ್ಟರ್ ಅಂದ್ರೇನು? ಇ ಎಮ್ ಎಸ್ ಅಂತಂದರೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸ್ ಸೆಕ್ಟರ್. ಇದಂದ್ರೆ ಏನು? ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಉದಾಹರಣೆಗೆ, ಇವಾಗ ಆ್ಯಪಲ್ ಮೊಬೈಲ್ ಫೋನ್ ಇದೆ. ಸುಮಾರು ಜನ ಏನು ತಿಳ್ಕೊಂಡಿರ್ತಾರೆ ಅಂತಂದರೆ, ಈ ಆ್ಯಪಲ್ ಮೊಬೈಲ್ ಫೋನನ್ನು ಆ್ಯಪಲ್ ಅವರೇ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಅಂತೇಳಿ ಸುಮಾರು ಜನ ತಿಳ್ಕೊಂಡಿರ್ತಾರೆ. ಇಲ್ಲ, ಈ ಆ್ಯಪಲ್ ಮೊಬೈಲ್ ಫೋನನ್ನು ಬೇರೆ ಇನ್ನೊಂದು ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡಿರುತ್ತೆ. ಹಾಗಾದರೆ ಆ್ಯಪಲ್ ಅವ್ರು ಏನು ಮಾಡ್ತಾರೆ? ಆ್ಯಪಲ್ ಅವರು ಪ್ರಾಡಕ್ಟನ್ನು ಇನ್ನೋವೇಟ್ ಮಾಡ್ತಾರೆ, ಮಾರ್ಕೆಟಿಂಗ್ ಮಾಡ್ತಾರೆ, ತಮ್ಮ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡೋದ್ರ ಮೇಲೆ ಹೆಚ್ಚು ಗಮನವನ್ನು ಕೊಡ್ತಾರೆ. ಮ್ಯಾನುಫ್ಯಾಕ್ಚರ್ ಮಾಡೋದಿರ್ಬೋದು, ಡಿಸೈನ್ ಮಾಡೋದಿರ್ಬೋದು, ಅಸೆಂಬಲ್ ಮಾಡೋದಿರ್ಬೋದು, ಸರ್ವಿಸ್ ಕೊಡೋದಿರ್ಬೋದು, ಇದನ್ನು ಬೇರೆ ಕಂಪ್ನಿಗೆ ಔಟ್ಸೋರ್ಸ್ ಮಾಡಿರ್ತಾರೆ. ಈಗ ಆ್ಯಪಲ್ ಅವರು ಪ್ರಾಡಕ್ಟನ್ನು ಇನೋವೇಟ್ ಮಾಡ್ತಾರೆ, ಇದನ್ನು ಮ್ಯಾನುಫ್ಯಾಕ್ಚರಿಂಗು, ಅಸೆಂಬಲ್ ಮಾಡೋದು, ಸರ್ವಿಸ್ ಕೊಡೋದು, ಇದನ್ನು ಫಾಕ್ಸ್ಕಾನ್ ಟೆಕ್ನಾಲಜಿ ಅಂತ ಒಂದು ಕಂಪ್ನಿಗೆ ಔಟ್ಸೋರ್ಸ್ ಮಾಡಿರ್ತಾರೆ. ಈ ಒಂದು ಸರ್ವಿಸ್ಗೆ, ಈ ಒಂದು ಸೆಕ್ಟರ್ಗೆ ವಿ ಕಾಲ್ ಇಟ್ ಆಸ್ ಅ ಇ ಎಮ್ ಎಸ್ ಸೆಕ್ಟರ್ ಅಂತ ಕರಿತೀವಿ. ಇಲ್ಲಿ ನಾವು ಆ್ಯಪಲ್ ಕಂಪ್ನಿಯನ್ನು ಒ ಇ ಎಮ್, ಒರಿಜಿನಲ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕರಿತೀವಿ. ಸೊ ಫಾಕ್ಸ್ಕಾನ್ ಟೆಕ್ನಾಲಜಿಯನ್ನು ಒ ಡಿ ಎಮ್, ಒರಿಜಿನಲ್ ಡಿಸೈನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅಂತ ಕರಿತೀವಿ. ಇದೇ ರೀತಿಯಾಗಿ ನಾವು ಪ್ರತಿನಿತ್ಯ ಯೂಸ್ ಮಾಡುವಂಥ ಪ್ರತಿಯೊಂದು ಎಲೆಕ್ಟ್ರಾನಿಕ್ ಐಟಮ್ಸ್, ಉದಾಹರಣೆಗೆ ಟಿ ವಿ ಇರ್ಬೋದು, ಫ್ರಿಡ್ಜ್ ಇರ್ಬೋದು, ವಾಷಿಂಗ್ ಮಿಷಿನ್ ಇರ್ಬೋದು, LED ಬಲ್ಬ್ಸ್ ಇರ್ಬೋದು, ಇವೆಲ್ಲವನ್ನು ಬೇರೆ ಕಂಪ್ನಿಗಳಿಗೆ ಔಟ್ಸೋರ್ಸ್ ಮಾಡಿರ್ತಾರೆ. ಉದಾಹರಣೆಗೆ LG ಫ್ರಿಡ್ಜ್ ಅಂತ ಇರುತ್ತೆ, LG ವಾಷಿಂಗ್ ಮಿಷಿನ್ ಅಂತ ಇರುತ್ತೆ. ಆದರೆ LG ಅವರು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಬೇರೆದವ್ರಿಗೆ ಔಟ್ಸೋರ್ಸ್ ಕೊಟ್ಟಿರ್ತಾರೆ. ಈ ಔಟ್ಸೋರ್ಸಿಂಗ್ ವರ್ಕನ್ನು ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು ಮುಂಚೆ ಚೈನಾಗೆ ಕೊಟ್ಟಿದ್ವು. ಕಾರಣ ಏನಂದರೆ, ಚೈನಾದಲ್ಲಿ ಸ್ಕಿಲ್ಡ್ ಲೇಬರ್ ಸಿಗ್ತಾಯಿದ್ರು, ಲೋ ಕಾಸ್ಟಲ್ಲಿ ಲೇಬರ್ ಸಿಗ್ತಾಯಿದ್ರು. ಆ ಕಾರಣದಿಂದಾಗಿ ಎಂಟೈರ್ ಇ ಎಮ್ ಎಸ್ ಮಾರ್ಕೆಟ್, ಎಂಟೈರ್ ಇ ಎಮ್ ಎಸ್ ಇಂಡಸ್ಟ್ರಿ, ಇಟ್ ವಾಸ್ ಸ್ಟ್ರಾಂಗ್ ಪ್ರೆಸೆನ್ಸ್ ಇನ್ ಚೈನಾ. ಆದರೆ ಆಫ್ಟರ್ ಕೋವಿಡ್ ಪ್ಯಾಂಡಮಿಕ್, every global company, they want to reduce the dependency from China. That's the reason EMS market which is shifting from China to India. That's why EMS industry in India which is expected to grow very faster in the future. ಭಾರತದಲ್ಲಿ ಇ ಎಮ್ ಎಸ್ ಸೆಕ್ಟರ್ ಅತ್ಯಂತ ವೇಗವಾಗಿ ಬೆಳೀತಾ ಇರೋದ್ರಿಂದ ಈ ಸೆಕ್ಟರಲ್ಲಿರುವಂಥ ಸ್ಟಾಕ್ಸ್ಗಳು ಬೆಳೆಯೋದಕ್ಕೆ ಹೆಚ್ಚು ಚಾನ್ಸಸ್ ಇದೆ. 4 ಸ್ಟಾಕ್ಸ್ ದೇ ಆರ್ ಗೋಯಿಂಗ್ ಟು ಬೆನಿಫಿಟ್ ಫ್ರಮ್ ದಿಸ್ ಟ್ರೆಂಡ್ ಇಸ್, ದ ಫಸ್ಟ್ ಒನ್ ಈಸ್ ಡಿಕ್ಸನ್ ಟೆಕ್ನಾಲಜಿ. ಡಿಕ್ಸನ್ ಟೆಕ್ನಾಲಜಿ 2022ರಿಂದಲೂ ಕೂಡ ಈ ಶೇರ್ಸ್ ಬಗ್ಗೆ ನಾನು ತುಂಬ ಸಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ತುಂಬ ಸಲ ಹೇಳಿದ್ದೀನಿ. 2022ರಲ್ಲಿ ಸ್ಟಾಕ್ ವಾಸ್ ಟ್ರೇಡಿಂಗ್ 2500, ಕರೆಂಟ್ಲಿ ಸ್ಟಾಕ್ ಇಸ್ ಟ್ರೇಡಿಂಗ್ 12,000. ದಿಸ್ ಸ್ಟಾಕ್ ಹ್ಯಾಸ್ ಕ್ರಿಯೇಟೆಡ್ ಮಲ್ಟಿಬ್ಯಾಗರ್ ರಿಟರ್ನ್ ಫಾರ್ ಮೆನಿ ಇನ್ವೆಸ್ಟರ್ಸ್. ಇನ್ನೂ 3 ಸ್ಟಾಕ್ಸ್ಗಳಿಗೆ ಹೆಚ್ಚು ಬೆಳೆಯೋದಕ್ಕೆ ಅವಕಾಶ ಇದೆ: ಅಂಬರ್ ಎಂಟರ್ಪ್ರೈಸಸ್, CNDLM ಆ್ಯಂಡ್ ಅವಲಾನ್ ಟೆಕ್ನಾಲಜಿ. Friends, I hope you find this video useful. If you like this video, please to subscribe, please to share it with your community. Thank you so much.